ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 8. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ಎದ್ದೊಳೋದು ಸ್ವಲ್ಪ ಲೇಟ್ ಆಗೋಯ್ತು. ಇವಾಗಿರುವಂಥ ಚಳಿಗೆ ಒತ್ಕೊಂಡು ಮಲ್ಕೊಳ್ಳೋದಕ್ಕೆ ಇದು ಪರ್ಫೆಕ್ಟ್ ಕ್ಲೈಮೇಟ್ ಅಂತ ಹೇಳ್ಬೋದು. ಇದು ಬೆಂಗಳೂರು ಅಥವಾ ಊಟಿನೋ ಒಂದು ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ 7 o'clock ಆದ್ರೂ ಎಚ್ಚರಿಕೆನೇ ಆಗಿಲ್ಲ. ಕೆಳಗಡೆ ಬಂದು ನೋಡ್ತಿದ್ದೆ, ಅಮ್ಮ ಎಲ್ಲ ಕೆಲಸ ಮಾಡಿಬಿಟ್ಟು ಗಾರ್ಡನಿಂಗ್ ಕೆಲಸ ಮಾಡ್ತಿದ್ರು. ಸೊ ಆ್ಯಸ್ ಯೂಶ್ವಲ್ ನನ್ನ ಕೆಲಸ ಏನಿದೆ ಅದನ್ನು ನಾನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವತ್ತು ಹೊರಗಡೆ ಮಾತ್ರ ರಂಗೋಲಿ ಹಾಕ್ಬಿಟ್ಟು ತುಳಸಿ ಕಟ್ಟೆ ಮುಂದೆ ಇನ್ನೂ ರಂಗೋಲಿ ಹಾಕಿರಲಿಲ್ಲ. ಅಮ್ಮ ಗಾರ್ಡನಿಂಗಿಗೆ ಏನೋ ಕ್ಲೀನ್ ಮಾಡ್ಕೊಂಡಿದ್ರು ಅಲ್ವಾ. ಸೊ ಅಷ್ಟೊತ್ತಿಗೆ ಅಮ್ಮಂಗೆ ಸರಿ ಮಾಡಿಟ್ಬಿಡೋಣ, ನನಗೆ ಹಾಲೆಲ್ಲ ಕಾಯಿಸ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ನಮ್ಮ ಮನೆಯವರು ಎದ್ದು ಬರೋ ಅಂತ ಹೊತ್ತಾಗಿತ್ತು. ಸೊ ಅವ್ರಿಗೂ ಅಷ್ಟೇ ಟೀ ಮಾಡಿ ಇಟ್ಬಿಟ್ರೆ ನನ್ನ ಕೆಲಸ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಅದು ರೆಡಿ ಮಾಡ್ಕೊಂಬಿಟ್ಟೆ. ನಾನು ಇನ್ನೇನೋ ಟೀ ಮಾಡಬೇಕು ಅಷ್ಟೊತ್ತಿಗೆ ನಮ್ಮ ಪುಟಾಣಿನೂ ನಮ್ಮ ಮನೆಯವರು ಕೆಳಗಡೆ ಬಂದರು. ಸೊ ಬಂದಿದ್ದ ತಕ್ಷಣ ಹೊರಗಡೆ ಹೋಗಬೇಕು ಅಂತ ಹಠ ಹಿಡಿತಾನೆ. ದೊಡ್ಡವ್ರು ಹೇಳ್ತಾರೆ, ಆಚೆ ಕರ್ಕೊಂಡೋಗೋಕ್ಕೆ ಅಭ್ಯಾಸ ಮಾಡಿದ್ರೆ ಅದೇ ಹಠ ಮಾಡ್ತಾರೆ ಅಂತ. ಅದು ಹಂಗೆ 100ಕ್ಕೆ 100 ಸತ್ಯ ಆಗೋಯ್ತು. ಯಾವಾಗ ನೋಡಿದ್ರೂ ಗೇಟಿಂದ ಆಚೆ ಹೋಗೋಕ್ಕೆ ಕಾಯ್ತಾ ಇರ್ತಾನೆ. ಅವನೇನಾದರೂ ಒಂದು ಚಾನ್ಸು ಸಿಕ್ಕಿದ್ರೆ ಅಳೋದಕ್ಕೆ ಗೇಟ್ ಕಡೆ ಕೈ ಮಾಡಿ ತೋರಿಸ್ತಾ ಇರ್ತಾನೆ ಹೊರಗಡೆ ಹೋಗಬೇಕು ಅಂತ. ನಿದ್ದೆ ಇನ್ನೂ ತೇಲೇ ಇಲ್ಲ ಅವನಿಗೆ. 7:15 ಏನೋ ಆಗಿತ್ತು. ಅಷ್ಟು ಬೇಗನೆ ಎದ್ದು ಬಂದ್ಬಿಟ್ಟಿದ್ದ ಅವನು ನನ್ನ ಜೊತೆನೇ. ಅಮ್ಮ ಎಲ್ಲ ಅವರೆಕಾಯಿ ಚಪ್ರ ಹಾಕಿದ್ರಲ್ವ, ಅದೆಲ್ಲ ಒಣಗೋಗ್ತಿದೆ. ಈಗ ಸೀಸನ್ ಮುಗಿತಾ ಬಂತು. ಸೊ ಅದಕ್ಕೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಚಪ್ರನ ಬಿಸಾಕ್ತಿದ್ರು. ಫುಲ್ಲು ಒಣಗೋಗ್ಬಿಟ್ಟಿದೆ ಎಲೆ ಎಲ್ಲನೂ. ತೋಟ ಫುಲ್ಲು ಬರೀ ಮಣ್ಣು ಮತ್ತು ಎಲೆ ಆಗೋಗ್ಬಿಟ್ಟಿದೆ. ಮಣ್ಣೆಲ್ಲಿಂದ ಬಂತು ಅಂತ ಹೇಳಿದ್ರೆ ಗಾಳಿ ತುಂಬ ಜಾಸ್ತಿ ಗಾಳಿ ಇದೆ. ಅದರಲ್ಲಿ ಎಷ್ಟು ಮಣ್ಣು ಬರ್ತಿದೆ ಅಂತ ಹೇಳಿದ್ರೆ ಅಪ್ಪ, ಹೊರ್ಗಡೆ ಹಾಕಿರೋ ರಂಗೋಲಿ ಎಲ್ಲ ಹಂಗೆ ಗಾಳಿಗೆ ತೂರ್ಕೊಂಡು ಹೋಗ್ತಿದೆ, ಅಷ್ಟು ಗಾಳಿ ಇದೆ. ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಕ್ಲೈಮೇಟ್ ಯಾವ ರೀತಿ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ. ಟ್ರಸ್ಟ್ ಮೀ, ನಿದ್ದೆಯಿಂದ ಎದ್ದು ಬೆಡ್ನ ಬಿಟ್ಟು ಬರೋದಕ್ಕೆ ಮನಸ್ಸಾಗೋದಿಲ್ಲ. ಅಷ್ಟು ಚುಮು ಚಳಿ. ಈ ಚಳಿಗೆ ಒಳ್ಳೆ ನಿದ್ದೆ, ಬಿಸಿ ಏನಾದರೂ ತಿನ್ನೋ ಐಟಮು ಅಥವಾ ಕುಡಿಯೋ ಪದಾರ್ಥ ಇದ್ದರೆ ಈ ಕ್ಲೈಮೇಟಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಒಂದು 1/2 hour ಅಥವಾ 1 hour ಎಕ್ಸ್ಟ್ರಾ ನಮಗೋಸ್ಕರ ಕೇರ್ ತಗೊಂಡು ಸ್ಪೆಂಡ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡು ಇವತ್ತು ಎಕ್ಸ್ಟ್ರಾನೇ ನಿದ್ದೆ ಮಾಡಿಬಿಟ್ಟೆ. ಆಮೇಲೆ ಒಂಥರ ಅನ್ನಿಸ್ತು, ಅಯ್ಯೋ ಬೇಗನೆ ಎದ್ದೊಳ್ಬೋದಾಗಿತ್ತು ಅಂತ. ಏಕೆಂದರೆ ಬೇರೆ ಕೆಲಸಗಳು ಲೇಟ್ ಆಗಿಬಿಡುತ್ತಲ್ವಾ. ಆ್ಯಕ್ಚುಲಿ ನಾನು ಅಮ್ಮ ರೀಸೆಂಟಾಗಿ ಒಂದು ಮೂವಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಆ ಮೂವಿ ಹೆಸರು ಬ್ಯೂಟಿ ಅಂತ. ನಿಮ್ಗೆ ಯಾರಿಗಾದ್ರೂ ತೆಲುಗು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಆ ಮೂವಿನ ಒಂದು ಸತಿ ನೋಡಲೇಬೇಕು. ಸೀರಿಯಸ್ಲಿ ಆ ಮೂವಿಲಿ ಎಷ್ಟು ಟ್ವಿಸ್ಟ್ ಇದೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗಿಂದ ಒಂಥರ ಹೋಗ್ತಿದ್ದಿದ್ದು ಮೂವಿ ಎಂಡಿಂಗಲ್ಲಿ ನಮಗೆ ಶಾಕ್ ಆಗೋಯ್ತು. ಹೆಣ್ಮಕ್ಳು ಜೀವನದ ರಿಲೇಟೆಡ್ ಅದು. ನಿಮ್ಗೇನಾದರೂ ಟೈಮ್ ಸಿಕ್ತು ಅಂತ ಹೇಳಿದ್ರೆ ಆ ಮೂವಿನ ನೋಡಿ. ಡೆಫಿನೆಟ್ಲಿ ಸಬ್ಟೈಟಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಭಾಷೆ ಬರಲಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ಬಟ್ ಹೆಣ್ಮಕ್ಳು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನೋಡ್ಬಿಟ್ಟು ಕಲ್ತ್ಕೋಬೇಕು ಸೀರಿಯಸ್ಲಿ. ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಎಷ್ಟು ಜಾಗರೂಕತೆಯಿಂದ ಬೆಳೆಸ್ತಾರೆ ಹೆಣ್ಮಕ್ಳನ್ನ, ಪ್ರೀತಿಯಿಂದ. ಎಲ್ಲರೂ ಅಷ್ಟೇ, ರಿಚ್ ಫ್ಯಾಮಿಲಿ ಆದರೂ ಆಗಿರಲಿ, ಪುವರ್ ಫ್ಯಾಮಿಲಿ ಆದರೂ ಆಗಿರಲಿ, ಮಕ್ಕಳನ್ನ ಪ್ರೀತಿಯಿಂದನೇ ಬೆಳೆಸ್ತಾರೆ. ಬಟ್ ಅದು ಎಲ್ಲಿಗೋ ಹೋಗಿ ಮುಟ್ಟುತ್ತೆ ಅನ್ನೋದು ಒಂದು ಪಾಯಿಂಟ್ ಅಲ್ವಾ. ಸೀರಿಯಸ್ಲಿ ಅದನ್ನು ನೋಡಿದಾಗ ಒಂಥರ ಬೇಜಾರಾಗೋಯ್ತು. ಆ ಕ್ಲೈಮ್ಯಾಕ್ಸಿಂದ ಇನ್ನೂ ಹೊರಗಡೆ ಬರೋದಕ್ಕೆ ನನಗೆ ಆಗ್ತಾನೇ ಇಲ್ಲ. ಮೊನ್ನೆ ನೋಡಿದ ಮೂವಿ 2 ದಿವಸದಿಂದ ಅದೇ ತಲೆಯಲ್ಲಿ ಓಡ್ತಾ ಇದೆ. ಆ ಮೂವಿನ ನೀವು ನೋಡಿ ಒಂದು ಸತಿ. ಸೀರಿಯಸ್ಲಿ ನಾನು ಇಲ್ಲಿ ಏನಾದರೂ ಡಿಸ್ಕಸ್ ಮಾಡಿದ್ರೆ ಆ ಮೂವಿ ನೋಡೋವಾಗ ನಿಮಗೆ ಆ ಸೀಕ್ರೆಟು ಬ್ರೇಕ್ ಆಗಿಬಿಡುತ್ತೆ. ಈಗ ಒಂದು ಸಿಚುವೇಶನ್ ಹೇಳ್ತೀನಿ. ನಿಮಗೆ ಒಬ್ಬರು ಮಗಳಿದ್ದಾಳೆ ಅಂದ್ಕೊಳ್ಳಿ. ಮೇ ಬಿ ನಿಮಗೆ ಮಗಳು ಆಲ್ರೆಡಿ ಇರ್ಬೋದು, ಅವ್ರಿಗೆ ಮದುವೆ ಆಗಿರ್ಬೋದು, ಅಥವಾ ಇನ್ನೂ ಸ್ಕೂಲ್ಗೆ ಹೋಗ್ತಾ ಇರ್ಬೋದು, ಕಾಲೇಜ್ಗೆ ಹೋಗ್ತಾ ಇರ್ಬೋದು, ಅಥವಾ ಹೆಣ್ಮಕ್ಳೇ ಇಲ್ಲ ಇರ್ಬೋದು. ಬಟ್ ಒಂದು ಮಗಳಿದ್ದಾಳೆ ಅಂತ ಅಂದ್ಕೊಳ್ಳಿ, ಆಯಿತಾ. ಈಗ ನಿಮಗೆ ಒಂದು ಮಗಳಿರ್ತಾಳೆ. ಸೊ ಅವ್ರಿಗೆ ಬಂದು ಒಂದು ಗಂಡನ್ನ ಹುಡುಕಬೇಕು ನೀವು. ನಿಮಗಿರೋದು 3 ಚಾಯ್ಸು. ಏನು ಅಂತ ಹೇಳಿದ್ರೆ,
ಒಬ್ಬ ಹುಡುಗ ಬಂದು ತುಂಬಾ ಒಳ್ಳೆಯವನು, ಬಟ್ ಆದರೆ ಬಡವ, ಆದರೆ ಅವನಿಗೆ ಸೋಂಬೇರಿತನ ಇದೆ ಆಯಿತಾ. ಆದರೆ ನಿಮ್ಮ ಮಗಳನ್ನ ಜೀವಕ್ಕೆ ಜೀವ ಕೊಟ್ಟು ಪ್ರೀತಿ ಮಾಡ್ತಾನೆ. ಇನ್ನೊಬ್ಬ ಹುಡುಗ ಬಂದು ಬಡವ, ಆದರೆ ಅವನು ಯಾವ ಕೆಲಸ ಬೇಕಾದರೂ ಮಾಡ್ತಾನೆ, ಹೆಂಡ್ತಿನ ಚೆನ್ನಾಗಿ ದುಡ್ದು ಸಾಕೋ ಅಂಥ ಶಕ್ತಿ ಇರುತ್ತೆ, ಬಟ್ ಆದರೆ ತುಂಬ ಕುಡಿತಾನೆ, ಕೆಚ್ಚಟ ಇರುತ್ತೆ. ಸೊ ಈ ಥರ ಇರೋವಂಥ ಹುಡುಗ ಎರಡನೇ ಹುಡುಗ. ಇನ್ನು ಮೂರನೇ ವರ ಬಂದ್ಬಿಟ್ಟು ತುಂಬಾ ವೆಲ್ ರಿಚ್ಡ್ ಫ್ಯಾಮಿಲಿ. ಅವರು ಎಲ್ಲ ಕಡೆನೂ ತುಂಬಾ ಫೇಮಸ್ ಇರ್ತಾರೆ, ದುಡ್ಡು ಅವ್ರ ಹತ್ರ ಲೆಕ್ಕಕ್ಕೆ ಇಲ್ಲ, ಅಷ್ಟು ಆಸ್ತಿ ಇರುತ್ತೆ. ಗಂಡಿಗೆ ತುಂಬಾ ಕುಡ್ತಾ ಮತ್ತು ಹುಡ್ಗಿರ್ ಶೋಕಿ ಮತ್ತು ಬೇರೆ ಬೇರೆ ಚಟಗಳೆಲ್ಲ ಇರುತ್ತೆ, ಬಟ್ ಅವ್ರ ತಂದೆ ತಾಯಿಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ ಆಯಿತಾ. ಅವ್ರಿಗೆ ಬಂದು ದುಡ್ಡು ಅಂದರೆ ಅತಿ ಆಸೆ ಇರುತ್ತೆ. ಅವನು ಯಾವ ಕೆಲಸನೂ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವನು ಕೈಯಲ್ಲಿ ತೋರಿಸಿದ್ರು ಕಣ್ಣಲ್ಲಿ ತೋರಿಸಿದ್ರು ಕೆಲಸ ಮಾಡೋದಕ್ಕೆ ಸಾವಿರಾರು ಜನ ಅವ್ರ ಹತ್ರ ಇರ್ತಾರೆ. ಸೊ ಈ ಥರ 3 ಟೈಪ್ ಆಫ್ ವರಗಳು ನಿಮ್ಮ ಕಣ್ಮುಂದೆ ಇದ್ದಾರೆ. ಸೊ ಈಗ ನಿಮ್ಮ ಮಗಳನ್ನ ಯಾವ ರೀತಿ ವರನ್ಗೆ ಕೊಡ್ತೀರಾ ಮತ್ತು ಯಾಕೆ? ನೀವು ಬೇರೆ ಆಪ್ಷನ್ ಎಲ್ಲ ಯೋಚನೆ ಮಾಡೋಂಗಿಲ್ಲ. ಒಳ್ಳೆಯವನು ಸಿಗ್ಬೋದು, ಯಾಕೆ ಅವ್ರ ಮೂರನ್ನ ಬಿಟ್ಟರೆ ಬೇರೆಯವ್ರು ಇಲ್ವಾ ಅಂತ. ಬಟ್ ನಿಮ್ಮ ಮಗಳಿಗೆ ಸಿಕ್ಕಿರೋದು ಆ 3 ವರನೇ. ಅದರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಚೂಸ್ ಮಾಡಬೇಕು. ಚೂಸ್ ಮಾಡಿದ್ರೆ ಅವ್ರನ್ನ ಹೆಂಗೆ ಕರೆಕ್ಟ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್. ನೋಡೋಣ ಯಾರು ಎಷ್ಟು ಬುದ್ಧಿವಂತರು ಮತ್ತು ಯಾರನ್ನ ಹೆಂಗೆ ಸರಿ ಮಾಡಿಸೋದು ಅನ್ನೋ ಚಾಲಾಕಿತನ ಯಾರಿಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಬಿಕಾಸ್ ಈ ರೀತಿಯಾಗಿರೋವಂಥ ಜನ ಸುಮಾರಿದ್ದಾರೆ ಭೂಮಿ ಮೇಲೆ. ಅವ್ರನ್ನ ಕಟ್ಕೊಂಡು ದಿನಾಗ್ಲೂ ಬಾಳ್ತಾ ಇರೋರು, ಕಷ್ಟಪಡ್ತಾ ಇರೋರು ಇರ್ತಾರೆ. ಆದರೆ ಅವರು ಯಾರ ಹತ್ರನೋ ಹೇಳ್ಕೊಳ್ಳೋಕ್ಕೂ ಆಗದೆ, ಯಾರ ಸಲಹೆನೋ ಪಡ್ಕೊಳ್ಳೋಕ್ಕೂ ಆಗದೆ ತುಂಬಾ ಒದ್ದಾಡ್ತಿರ್ತಾರೆ. ಬಟ್ ನಿಮ್ಮ ಆ ಒಂದು ಸಲಹೆ ಅವ್ರ ಜೀವನಕ್ಕೆ ಸಹಾಯ ಆಗ್ಬೋದು. ಇಲ್ಲಿ ಯಾಕೆ ನಾನು ಸ್ಪೆಸಿಫಿಕ್ ಆಗಿ ನಿಮ್ಮ ಮಗಳಿಗೇನೆ ವರ ಹುಡುಕ್ತಾ ಇರೋ ಥರ ಯೋಚನೆ ಮಾಡಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅದು ನಿಮ್ಮ ಮಗಳಾಗಿದ್ದರೆ ಅಥವಾ ನಿಮ್ಮ ಮನೆ ಹೆಣ್ಮಗು ಆಗಿದ್ದರೆ ಡೆಫಿನೆಟ್ಲಿ ನೀವು ಹಾರ್ಟ್ ಟು ಹಾರ್ಟು ಕನೆಕ್ಟ್ ಮಾಡ್ಕೊಳ್ತೀರಾ. ಮತ್ತು ಅವ್ರಿಗೆ ಸಲಹೆ ಕೊಡೋವಾಗ ಡೆಫಿನೆಟ್ಲಿ ನೀವು ಒಳ್ಳೆ ರೀತಿಯಾಗಿರೋವಂಥ ಸಲಹೆನೇ ಕೊಡ್ತೀರಾ ಅಂತ ನಂಬಿ ನಾನು ಆ ರೀತಿ ಯೋಚನೆ ಮಾಡೋದಕ್ಕೆ ಹೇಳಿದ್ದೀನಿ. ಇದು ಡೆಫಿನೆಟ್ಲಿ ಒಬ್ರಿಗಾದ್ರೂ ಹೆಲ್ಪ್ ಆಗೇ ಆಗುತ್ತೆ. ಇನ್ನು ಅಮ್ಮ ಬೆಳಗ್ಗೆನೇ ತೋಟ ಎಲ್ಲ ಕ್ಲೀನ್ ಮಾಡ್ತಿದ್ರಲ್ವಾ, ಅದರಲ್ಲಿ ಪರಂಗಿ ಹಣ್ಣಂದು ಎಲೆ ಬರುತ್ತಲ್ವ, ಅದ್ರದ್ದು ತೆಗ್ದಿಡು ಅಂತ ಹೇಳಿದ್ರು ನಮ್ಮ ಮನೆಯವರು. ಆಮೇಲೆ ಅವರೇ ಹೋಗಿ ತೆಗೊಂಬಂದು ಏನೋ ಮಾಡ್ತಾಯಿದ್ರು. ನಾವು ಇವತ್ತು ಗಾರ್ಡನಿಂಗಿಗೆ ಸ್ವಲ್ಪ ಗಿಡಗಳು ಬೇಕಾಗಿತ್ತು. ತುಳಸಿ ಕಟ್ಟೆನ ಮತ್ತೆ ಹೊಸದಾಗಿ ಇದು ಮಾಡ್ತಿದ್ದೀವಲ್ಲ, ಸೊ ಅದಕ್ಕೆ ಹೊಸದಾಗಿ ತುಳಸಿ ತರೋಣ ಅಂತ ಹೇಳಿ ನಾನು ಅಮ್ಮ ನರ್ಸರಿಗೆ ಹೋಗಿದ್ವಿ. ಮನೆ ಹತ್ರನೇ ವಾಕಬಲ್ ಡಿಸ್ಟೆನ್ಸು. ನರ್ಸರಿ ತುಂಬ ಚೆನ್ನಾಗಿದೆ, ಒಳ್ಳೆ ಕಲೆಕ್ಷನ್ಸ್ ಇದ್ದಾವೆ ಅಲ್ಲಿ. ಈ ಸತಿ ಅಷ್ಟೊಂದು ಕಾಣಕ್ಕೆ ಸಿಕ್ಕಲಿಲ್ಲ, ಅಂದರೆ ವಿಂಟರ್ ಸೀಸನ್ ಅಲ್ವಾ, ಅದಕ್ಕೆ ಕಡಿಮೆ ಇದೆ ಮ್ಯಾಮ್ ಅಂತ ಹೇಳಿದ್ರು. ಆಮೇಲೆ ನಮಗೇನು ಬೇಕೋ ಅದು ಸ್ವಲ್ಪ ಗಿಡಗಳನ್ನ ತೊಗೊಂಡು ಬಂದ್ವಿ. ಬರೋಷ್ಟೊತ್ತಿಗೆ ನಮ್ಮ ಮನೆಯವರು ಮತ್ತು ಪಾಪು ಇದ್ರ ಜೊತೇಲಿ ಆಟಾಡ್ತಾಯಿದ್ರು. ಅದೇನು ಅಂತ ನೋಡಿದ್ರೆ ಒಂಥರ ತುತ್ತೂರಿ ಟೈಪು, ತುಂಬ ಚೆನ್ನಾಗಿತ್ತು ಆಡೋದಕ್ಕೆ. ನನಗಿಂತ ತುಂಬ ಎಕ್ಸೈಟೆಡ್ಡು ಚಿಂಟು. ಅದನ್ನು ಉಫ್ ಮಾಡಿ ಅದು ಇದು ಮಾಡಿದ್ರೆ ಬ್ಲೋ ಮಾಡಿ ಬಿಟ್ಟರೆ ಸೌಂಡ್ ಬರ್ತಿತ್ತಲ್ವ, ಅವನು ಅದಕ್ಕೆ ತುಂಬ ಎಕ್ಸೈಟೆಡಾಗಿ ಆಟಾಡ್ತಿದ್ದ. ನಮ್ಮ ಪುಟಾಣಿ ಅಂತೂ ತುಂಬ ಖುಷಿ ಪಟ್ಬಿಟ್ಟ. ಚೆನ್ನಾಗಿದೆ ಅದು ಒಂಥರ ಕ್ರಿಯೇಟಿವ್ ಆಗಿ. ನಮ್ಮ ಮನೆಯವ್ರನ್ನ ಕೇಳ್ತಿದ್ದೆ ನಾನು, ಈ ರೀತಿಯಾಗಿರೋ ಟ್ಯಾಲೆಂಟ್ ಎಲ್ಲ ಇದೆಯಾ ನಿಮಗೆ ಅಂತ. ಯಾಕೆಂದರೆ ಸಮ್ಟೈಮ್ಸ್ ನಾವು ಜೊತೆಲೇ ಇರ್ತೀವಿ, ಚಿಕ್ಕ ಚಿಕ್ಕ ವಿಚಾರ ನಮಗೆ ಗೊತ್ತೇ ಆಗೋದಿಲ್ಲ ಒಬ್ರಿಗೆ ಒಬ್ಬರು ಏನು ಟ್ಯಾಲೆಂಟ್ ಇದೆ ಅಂತ. ಅದು ನೋಡಿ ತುಂಬಾ ಖುಷಿ ಆಯಿತು, ತುಂಬ ಫನ್ನಾಗಿ ಆಟಾಡ್ಕೊಂಡಿದ್ವಿ. ಇನ್ನು ನರ್ಸರಿಯಿಂದ ಬಂದಮೇಲೆ ಪುಟಾಣಿಗೆ ಆ್ಯಪಲ್ಸು ಕಟ್ ಮಾಡಿ ಕೊಟ್ಬಿಟ್ಟು ನಮ್ಮ ಬ್ರೇಕ್ಫಾಸ್ಟಿಗೆ ಮ್ಯಾಗಿ ಪ್ರಿಪೇರ್ ಮಾಡಿದೆ. ವೆಜಿಟೇಬಲ್ ಮ್ಯಾಗಿ ಬೇಕು ಅಂತ ಹೇಳಿದ್ರು ನಮ್ಮ ಮನೆಯವರು. ಅವ್ರಿಗೆ ಮ್ಯಾಗಿ ಅಂದರೆ ತುಂಬಾ ಇಷ್ಟ, ಯಾವಾಗಲೂ ಕೇಳ್ತಾ ಇರ್ತಾರೆ. ಆದರೆ ನಾನು ತಿಂಗಳಿಗೂ ಒಂದು ಸತಿನೇ ಮಾಡಿಕೊಡೋದು.
ಅದಕ್ಕೆ ತುಂಬ ದಿವಸದಿಂದ ಕೇಳ್ತಿದ್ರು ಅಂತ ಹೇಳಿ ಮಾಡಿದೆ. ಅಂದರೆ ಇದು ಅಷ್ಟೊಂದು ಹೆಲ್ದಿ ಅಲ್ವಲ್ಲ, ಅದಕ್ಕೇನೆ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪನೇ ಮಾಡಿದ್ವಿ. ಇನ್ನು ನಮ್ಮ ಪುಟಾಣಿಗೋಸ್ಕರ ಅವ್ರ ಅಜ್ಜಿ ಆ್ಯಪಲ್ಸ್ ಕೊಟ್ಟು ಕಳಿಸ್ತಾರೆ. ಅಂದರೆ ವೀಕ್ಲಿ ಒನ್ಸ್ ಹೋಗ್ತಾರಲ್ಲ ನಮ್ಮ ಮನೆಯವರು, ಅಮ್ಮ ಆ್ಯಪಲ್ ತೆಗೆದಿಟ್ಟಿರ್ತಾರೆ, ಬರೋವಾಗ ತೊಗೊಂಡು ಬರ್ತಾರೆ. ಸೊ ಅದನ್ನು ತಿಂತಿದ್ದ ಅವನು. ಇನ್ನು ಮ್ಯಾಗಿ ಅಂತೂ ಸಖತ್ ಯಮ್ಮಿಯಾಗಿ ಕಾಣಿಸ್ತಿತ್ತು, ಹೆಲ್ದಿಯಾಗಿ ತುಂಬ ವೆಜಿಟೇಬಲ್ಸ್ ಹಾಕಿ ಮಾಡಿದ್ನಲ್ವಾ. ಅದನ್ನು ಕೊಟ್ಟಿದ ತಕ್ಷಣ ನಮ್ಮ ಮನೆಯವ್ರ ಮುಖದಲ್ಲಿ ಒಂದು ಪ್ರಕಾಶ ನೋಡಬೇಕು, ಸೀರಿಯಸ್ಲಿ ಅವರೇ ಸರ್ಪ್ರೈಸ್ ಆಗಿಬಿಟ್ರು. ಡೈಲಿ ನಾನು ಏನು ಬ್ರೇಕ್ಫಾಸ್ಟ್ ಮಾಡಲಿರಿ ಅಂತ ಕೇಳಿದಾಗೆಲ್ಲನೂ ಮ್ಯಾಗಿ ಅಂತ ಹೇಳ್ತಾರೆ. ಇವತ್ತೇನೂ ಕೇಳಲೇ ಇಲ್ಲ, ಡೈರೆಕ್ಟಾಗಿ ಮಾಡಿಬಿಟ್ಟು ತೊಗೊಂಡೋದೆ ಅಲ್ವಾ. ಸಖತ್ ಖುಷಿ ಆಗಿಬಿಟ್ರು ಅವರು. ಸಂಕ್ರಾಂತಿ ಹಬ್ಬಕ್ಕೆ ತುಳಸಿ ಕಟ್ಟೆನ ರಿನೋವೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಸತಿ ಕೃಷ್ಣ ತುಳಸಿನ ತಂದು ನೆಟ್ಟಿದ್ದೀವಿ. ಅದರಲ್ಲಿ 4 ಕಡೆನೂ ಪುಟಾಣಿ ಫ್ಲವರ್ಸ್ದು ಗಿಡಗಳು ತಂದಿದ್ದೆ, ಅದನ್ನು ನೆಡೋದಕ್ಕೆ ಅಮ್ಮಂಗೆ ಹೆಲ್ಪ್ ಮಾಡಿದೆ. ಸಖತ್ತಾಗಿ ಕಾಣಿಸ್ತಿತ್ತು ಸೀರಿಯಸ್ಲಿ ಅದು. ಇನ್ನು ಪೇಂಟ್ ಹೊಡೆದ್ಬಿಟ್ಟು ಆಮೇಲೆ ರಂಗೋಲಿ ಬಿಡಿಸಿದ್ರೆ ಇನ್ನೂ ಆಸಮಾಗಿ ಕಾಣಿಸುತ್ತೆ. ಹಳೇದು ಪೇಂಟ್ ಹೊಡೆದಿದ್ನಲ್ಲ ಅದೆಲ್ಲ ಫೇಡ್ ಆಗೋಗ್ಬಿಟ್ಟಿದೆ, ಮಳೆ ಡೈರೆಕ್ಟಾಗಿ ಬೀಳುತ್ತೆ ಅಲ್ಲಿ, ಅದಕ್ಕೋಸ್ಕರನೇ. ಆ ತುಳಸಿ ಕಟ್ಟೆ ನೋಡಿದಾಗೆಲ್ಲ ಬೃಂದಾವನ ಥರ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು ನನಗೆ. ಅದರಿಂದ ಒಂದು ಬುದ್ಧ ಸ್ಟ್ಯಾಚು ಕೂಡ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಭಾವ ಹೊಡೆದಾಕ್ಬಿಟ್ರು. ನಾನು ಯಾವಾಗ ನೋಡಿದ್ರು ಅದನ್ನು ಹೇಳ್ತಾನೆ ಇರ್ತೀನಿ ಭಾವ ಹೊಡೆದಾಕಿದ್ರು ಅಂತ. ಇನ್ನು ಇವತ್ತಿನ ಫೇಸ್ ಪ್ಯಾಕ್ನಲ್ಲಿ ನಾನು ಆರೆಂಜು, ಆ್ಯಪಲ್ಲು ಮತ್ತು ಹನಿ ಬಳಸ್ಕೊಂಡು ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನು ಸೇಬಿನ ಪೇಸ್ಟು ಮತ್ತು ಕಿತ್ತಳೆ ಹಣ್ಣಿನ ರಸ ಮತ್ತು 1 ಸ್ಪೂನು ಜೇನುತುಪ್ಪ ಹಾಕ್ಕೊಳ್ಬೇಕು. ನಾನು ಜಸ್ಟು ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡೆ, ನೀವು ಸ್ಪೂನಲ್ಲಿ ಸ್ಕ್ರೇಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಲ್ಪು. ಇದು ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15 to 20 ಮಿನಿಟ್ಸು ಫೇಸ್ ಮೇಲೆ ಅಪ್ಲೈ ಮಾಡಿ ಒಣಗಕ್ಕೆ ಬಿಟ್ಬಿಡಬೇಕು. ಆಮೇಲೆ ಕೋಲ್ಡ್ ವಾಟರಿಂದ ಫೇಸ್ ವಾಶ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆರೆಂಜಿಂದ ನಮಗೆ ವೈಟಮಿನ್ ಸಿ ಬರುತ್ತಲ್ಲ, ಸೊ ಅದಕ್ಕೆ ಮುಖದ ಮೇಲೆ ಇರೋವಂಥ ಬ್ಲ್ಯಾಕ್ ಮಾರ್ಕ್ಸು ಕಡಿಮೆ ಆಗುತ್ತೆ ಮತ್ತು ನ್ಯಾಚುರಲಿ ಒಂದು ಶೈನ್ ಬರುತ್ತೆ ಫೇಸ್ಗೆ. ಮತ್ತು ಆ್ಯಪಲಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ವೈಟಮಿನ್ ಎ ಸ್ಕಿನ್ಗೆ ವ್ರಿಂಕಲ್ಸ್ ಬರುತ್ತಲ್ಲ ಅದನ್ನು ಸ್ಲೋ ಡೌನ್ ಮಾಡುತ್ತೆ ಆ ಪ್ರೋಸೆಸ್ನ. ಆ್ಯಪಲ್ ಪಲ್ಪು ನಮ್ಮ ಸ್ಕಿನ್ನನ್ನು ಕಡಿಮೆ ವಯಸ್ಸಿನವ್ರಂತೆ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೇನುತುಪ್ಪ ಬಂದು ಮಾಯ್ಶ್ಚರೈಸರು, ಅದು ನ್ಯಾಚುರಲ್ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಸ್ಕಿನ್ ಒಳಗಡೆ ಡೀಪಾಗಿ ಹೋಗಿ ಅದು ತೇವಾಂಶನ ಕಾಪಾಡಿಕೊಳ್ಳುತ್ತೆ. ಅದಕ್ಕೆ ನಮ್ಮ ಸ್ಕಿನ್ನು ತುಂಬ ಸಾಫ್ಟಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಸುಮಾರು ಫೇಸ್ ಪ್ಯಾಕಲ್ಲಿ ಜೇನುತುಪ್ಪನ ಬಳಸ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಕೂಡ ಇದೆ. ಅದಕ್ಕೇ ಸ್ಕಿನ್ನಲ್ಲಿ ಏನಾದರೂ ಡರ್ಟ್ ಇದ್ದರೂ ಅಷ್ಟೇ, ಮತ್ತು ಏನಾದರೂ ಬ್ಯಾಕ್ಟೀರಿಯಾಗಳಿದ್ರೂ ಅಷ್ಟೇ, ಅದು ಆದಷ್ಟು ಬೇಗ ಕಿಲ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಇನ್ನು ನಿಮ್ಮ ಸ್ಕಿನ್ ಏನಾದರೂ ಟ್ಯಾನ್ ಆಗಿದ್ದರೆ ಡೆಫಿನೆಟ್ಲಿ ನೀವು ಈ ಫೇಸ್ ಪ್ಯಾಕ್ನ ಯೂಸ್ ಮಾಡ್ಬೋದು. ಬೆಳಗ್ಗೆ ಚಳಿಗಾಲ ಇದ್ದಿದ್ದು ಫ್ಯೂ ಅವರ್ಸಲ್ಲಿ ಮಳೆಗಾಲ ಥರ ಚೇಂಜ್ ಆಗೋಯ್ತು. ಇನ್ನೂ ಎಲ್ಲ ಕೆಲಸ ಮುಗಿಸಿ ನಾನು ಆಫೀಸ್ ಕೆಲಸಕ್ಕೆ ಹೊರಟಾಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಡೇ 8 ಆಫ್ ದಿ ನರಿಷ್ಡ್ ಮಾಮ್ ಚಾಲೆಂಜ್ ಈ ರೀತಿಯಾಗಿತ್ತು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್. ಇವತ್ತಿನ ವ್ಲಾಗಲ್ಲಿ ನಾನು ಡಿಸ್ಕಸ್ ಮಾಡಿದ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ತಿಳಿಸಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.